ಬಿಗ್ ಬಾಸ್ ಕನ್ನಡ ಪ್ರೇಕ್ಷಕರಂತೂ ಸಖತ್ ಖುಷಿಯಾಗಿದ್ದಾರೆ. ಬಿಗ್ ಬಾಸ್ ನಿರೂಪಣೆಗೆ ನಾನು ಬರೋದೇ ಇಲ್ಲ ಎಂದು ಹೇಳಿದ್ದ ಕಿಚ್ಚ ಸುದೀಪ್ ಅವರು ವಾಪಸ್ ಬರಲು ಒಪ್ಪಿಕೊಂಡಿದ್ದಾರೆ. ತಾನ್ಯಾಕೆ ಬಿಟ್ಟು ಹೋಗಿದ್ದೆ, ಈಗ್ಯಾಕೆ ಮತ್ತೆ ಶೋ ನಿರೂಪಣೆಗೆ ಒಪ್ಪಿಕೊಂಡೆ ಎಂಬ ಇತ್ಯಾದಿ ವಿಷಯಗಳನ್ನು ಕಿಚ್ಚ ಸುದೀಪ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಧ್ಯಮದವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದರು. ಇನ್ನು ಕಳೆದ ಬಾರಿ ಬಿಗ್ ಬಾಸ್ ಶೋದಲ್ಲಿ ಪಾಲ್ಗೊಂಡಿದ್ದ ನಟಿ ಭವ್ಯ ಗೌಡ ಅವರು ಇತ್ತೀಚೆಗೆ ಜೀ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು. ಜೂನ್ 16ರಂದು ಪ್ರಸಾರ ಆಗಬೇಕಿದ್ದ ಧಾರಾವಾಹಿ ಕೊನೆ ಕ್ಷಣದಲ್ಲಿ ಪ್ರಸಾರ ಸ್ಥಗಿತಗೊಂಡಿತ್ತು. ಇದಕ್ಕೆ ಕಾರಣ ಭವ್ಯ ಗೌಡ ಅವರು ಈ ಹಿಂದೆ ನಟಿಸಿದ್ದ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ಎನ್ನಲಾಗಿತ್ತು. ಇನ್ನು ಭವ್ಯ ಗೌಡ ಕರ್ಣ ಧಾರಾವಾಹಿಗೆ ಬರೋದಕ್ಕೂ ಮುನ್ನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೀತಾ ಸೀರಿಯಲ್ ಮತ್ತು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋದಲ್ಲಿ ಪಾಲ್ಗೊಂಡಿದ್ದರು. ಸಾಮಾನ್ಯವಾಗಿ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವಾಗ 6 ತಿಂಗಳ ಮಟ್ಟಿಗೆ ವಾಹಿನಿಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗುತ್ತೆ. ಅದೇ ಒಪ್ಪಂದದ ಅವಧಿ ಮುಗಿಯುವ ಮುನ್ನವೇ ಭವ್ಯ ಗೌಡ ಬೇರೆ ವಾಹಿನಿಗೆ ಹೋದರು. ಹೀಗಾಗಿ ಪ್ರತಿಸ್ಪರ್ಧಿ ವಾಹಿನಿಯಿಂದ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತರಲಾಗಿದೆ ಎಂದು ಹೇಳಲಾಗಿದೆ. ಈ ಬಗ್ಗೆ ಭವ್ಯ ಗೌಡ ಆಗಲಿ, ಕರ್ಣ ಟೀಮ್ ಆಗಲಿ ಅಥವಾ ವಾಹಿನಿಗಳಾಗಲಿ ಈ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಇನ್ನು ಬಿಗ್ ಬಾಸ್ ಶೋ ಸಂಬಂಧ ಕಲರ್ಸ್ ಕನ್ನಡ ವಾಹಿನಿಯಿಂದ ಜೂನ್ 30ರಂದು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶೋ ಆಯೋಜಕರಿಗೆ ಭವ್ಯ ಗೌಡ ಒಪ್ಪಂದದ ಬಗ್ಗೆ ಪ್ರಶ್ನೆ ಎದುರಾಯಿತು. ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಎಂದು ಲೀಗಲ್ ನೋಟಿಸ್ ಕಳುಹಿಸಿದ ಘಟನೆ ಇತ್ತೀಚೆಗೆ ನಡೆಯಿತು. ಈ ಪ್ರಕ್ರಿಯೆ ಹೇಗಿರುತ್ತೆ ಎಂಬ ಪ್ರಶ್ನೆ ಎದುರಾಯಿತು. ಇದಕ್ಕೆ ಉತ್ತರಿಸಿದ ವಾಹಿನಿಯ ಬಿಸಿನೆಸ್ ಹೆಡ್ ಪ್ರಶಾಂತ್ ಅವರು, ಇದನ್ನ ಸ್ಪರ್ಧಿಗಳೇ ಹೇಳಬೇಕು, ಕಾನೂನು ಪ್ರಕಾರ ಅವರೇ ಸಹಿ ಮಾಡಿರುತ್ತಾರೆ, ಅದರ ಬಗ್ಗೆ ನಾನು ಮಾತನಾಡುವ ಹಾಗಿಲ್ಲ ಅಂತ ಹೇಳಿದರು. ಆಗ ಮಧ್ಯಪ್ರವೇಶ ಮಾಡಿದ ಸುದೀಪ್ ಅವರು, ಯಾರ ಬಗ್ಗೆ ಕೇಳ್ತಿದ್ದೀರಿ ನೀವು ಎಂದು ಪತ್ರಕರ್ತರಿಗೆ ಪ್ರಶ್ನಿಸಿದರು. ಭವ್ಯ ಗೌಡ ಬಗ್ಗೆ ಎಂದು ಮಾಧ್ಯಮದವರು ಹೇಳಿದರು. ಆಗ ಸುದೀಪ್ ಉತ್ತರಿಸಿ, ಅದು ಸೀರಿಯಲ್ನಿಂದ ಬಂದಿರೋದು, ಬಿಗ್ ಬಾಸ್ನಿಂದ ಅಲ್ಲ, ಈಗ ಅದ್ಯಾಕೆ ಎಂದು ಕೇಳಿದರು. ಅಲ್ಲಿಗೆ ಈ ವಿಷಯವನ್ನ ಮುಗಿಸಿಬಿಟ್ಟರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.